My dear students, today how to speak in English. Today we learn how to speak in English and correctly first. Okay. First how to we know the grammar and rules, then sentence formation. That is the main important we learn today first class. Beginners we have to learn these sentence formation, how to make a sentence, then where we subject, object, verb. Okay, main things is very important. Then make a sentence. There are 8 parts are there. So see, now first class is in Kannada, how to learn in English. Okay, ಫಸ್ಟ್ ಕ್ಲಾಸ್ ಒಂದೊಂದು ಕ್ಲಾಸ್ ಆಗಿ ನೋಡ್ಕೋತ ಹೋಗೋಣ. ಯಾವ ರೀತಿ ನಾವು ಫಸ್ಟ್ ಕ್ಲಾಸ್ನಲ್ಲಿ ಫಸ್ಟ್ ಟುಡೇಸ್ ಕ್ಲಾಸ್ ಈಸ್ ಲಿಸನ್. ಫಸ್ಟ್ ಏನಪ್ಪ ಅಂತಂದರೆ ನಾವು ಫಸ್ಟ್ ಯಾವುದೇ ಭಾಷೆ ಕಲಿಬೇಕಾದ್ರೆ ಏನಪ್ಪ ಅಂತಂದರೆ ನಾವು ಕೇಳಿಸ್ಕೋಬೇಕು ಫಸ್ಟ್. LSRW. ಓಕೆ, ಲಿಸನ್, ಸ್ಪೀಕ್, ರೀಡ್ ಆ್ಯಂಡ್ ರೈಟ್. ರೀಡ್ ಆ್ಯಂಡ್ ರೈಟ್. ಪಾರ್ಟ್ ಈಸ್ ದ ಸ್ಪೀಕಿಂಗ್ನಲ್ಲಿ ನಾವು ಲಿಸನ್ ಮಾಡಿದ್ರೆ ಮಾತ್ರ ನಮಗೆ ಭಾಷೆ ಕಲಿಕ್ಕೆ ಸಾಧ್ಯ ಅದ. ಫಸ್ಟ್ ಏನಪ್ಪ ಅಂತಂದರೆ ನಾವು ಯಾವ ರೀತಿ ನಾವು ಲಿಸನ್ ಮಾಡಬೇಕು, ಯಾವ ರೀತಿ ಕೇಳಿಸ್ಕೋಬೇಕಂತಕ್ಕಂಥದ್ದು ನೋಡ್ರಿ. ಫಸ್ಟ್ ಏನಪ್ಪ ಅಂದರೆ ಚಿಕ್ಕವರಿದ್ದಾಗ ನಾವು ಫಸ್ಟ್ ಏನಪ್ಪ ಅಂದರೆ ಯಾವುದೇ ಭಾಷೆ ಮಾತಾಡೋದನ್ನು ನೋಡಿಕೆ ನಾವು ಕಲ್ತಿದ್ದು, ಹೊರತಾಗಿ ಗ್ರಾಮರ್ ಆಗಲಿ ಯಾವುದೇ ರೂಲ್ಸ್ ಆಗಲಿ ಕಲ್ತಿಲ್ಲ. ಫಸ್ಟಾಗಿ ನಾವು ಯಾವುದೇ ಭಾಷೆ ಕಲಿಬೇಕಾಯಿತು ಅಂತಂದರೆ ನಾವು ಫಸ್ಟ್ ಏನು ಮಾಡ್ತೀವಿ ಅಂತಂದರೆ ಆಲಿಸಬೇಕು ಫಸ್ಟ್. ಹೌದಾ, ಆಲಿಸಬೇಕು. ಹೌದಾ, ಕೇಳಿಸ್ಕೋಬೇಕು ಫಸ್ಟ್. ಕೇಳಿ ಏನಂತಂದರೆ ವರ್ಡ್ಸ್ಗಳು ತಲೆಯಲ್ಲಿ ಕೂತು ಯಾವ ರೀತಿ ನಾವು ಮಾತಾಡ್ಬೇಕಂಬುದು ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಾಗ್ಬಿಡ್ತದೆ. ಹೌದಾ, ಅದಕ್ಕೇನು ಯಾವುದೇ ಗ್ರಾಮರ್ ರೂಲ್ಸ್ ಆಗಲಿ ಯಾವುದೇ ಏನೇ ಬೇಕಾಗಿಲ್ಲ. ನಾವು ಜಸ್ಟ್ ಕೇಳಿಸ್ಕೊಂಡು ನಾವು ಜಸ್ಟ್ ಏನಪ್ಪ ಅಂದರೆ ಹೇಳಬೇಕಾಗಿರ್ತದೆ. ಅದೇ ಅಷ್ಟೇ ಸ್ಪೋಕನ್ ಅಂತಂದರೆ. ಹೌದಾ, ಅದೇ ಆ ಸ್ಪೋಕನ್ ನಾವು ಕರೆಕ್ಟಾಗಿ ಮಾತಾಡಬೇಕು. ನಾವು ಮಾತಾಡಿದ್ದನ್ನು ಕರೆಕ್ಟ್ ಅದ ಇಲ್ಲ ತಿಳ್ಕೊಬೇಕಂತಂದರೆ ನಮಗೆ ಗ್ರಾಮರ್ ಗೊತ್ತಿರಬೇಕು. ಹೌದಾ, ನಾವು ಮಾತಾಡಿದ್ದು ಕರೆಕ್ಟ್ ಅದ ಇಲ್ಲ, ಹೌದಾ, ನಾನು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್ ಮಾಡ್ತಾ ಇದ್ದೀನಿ ಏನಲ್ಲ, ಹೌದಾ, ನಾವು ಯಾವ ರೀತಿ ಇದು ನಾನು ಮಾತಾಡಿದ್ದು ಕರೆಕ್ಟ್ ಅದಾನಿಲ್ಲ ಅಂತ ಹೆಂಗೆ ನಾವೇ ತಿಳ್ಕೊಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಬೇಕಾದ್ರೆ ಸ್ವಲ್ಪ ನಮಗೆ ಕೆಲವೊಂದು ರೂಲ್ಸ್ ಗೊತ್ತಿರಬೇಕಾಗ್ತದೆ. ಹೌದಾ, ಆ ರೂಲ್ಸ್ ಗೊತ್ತಿತ್ತು ಅಂತ ನಾವು ಕಾನ್ಫಿಡೆಂಟಾಗಿ ಹೇಳ್ಬೋದು, ನಾನು ಕರೆಕ್ಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ. ಹೌದಾ, ನಾವು ಈ ರೂಲ್ಸ್ಗಳನ್ನು ಗೊತ್ತಿರಲೇಬೇಕಾಗ್ತದೆ. ಹೌದಾ, ಅದಕ್ಕೋಸ್ಕರ ನಮಗೆ ಅದು ಕರೆಕ್ಟಾಗಿ ಗೊತ್ತಿತ್ತು ಅಂತಂದರೆ ಏನಾಗ್ತದೆ ಅಂತಂದರೆ ಯಾವುದೇ ನಮಗೆ ನರ್ವಸ್ನೆಸ್ ಬರೋದಿಲ್ಲ. ಹೌದಾ, ಕಾನ್ಫಿಡೆಂಟಾಗಿ ನಾವು ಸ್ಪೀಕ್ ಇಂಗ್ಲೀಷ್ನಲ್ಲಿ ಮಾತಾಡ್ಬೋದು. ಹೌದಾ, ಅದಕ್ಕಾಗಿ ಇವತ್ತಿನ ಕ್ಲಾಸ್ ಏನಪ್ಪ ಅಂದರೆ ಯಾವ ರೀತಿ ನಾವು ಲಿಸನ್ ಮಾಡಬೇಕು ಫಸ್ಟ್ ಅಂಬೋದು ನೋಡ್ರಿ. ನಾವು ಕೇಳ್ತಕ್ಕಂಥದ್ದು ಏನು, ಫಸ್ಟ್ ನಾವು ಏನು ಕಲಿಬೇಕಾಗ್ಯದ ಅಂಬೋದು ನೋಡ್ರಿ. ಲಿಸನ್ ಅಂತಂದರೆ ಆಲಿಸು. ಹೌದಾ, ದೀಸ್ ಆರ್ ದ 8 parts that make sentence in English. ಹೌದಾ, ದೇರ್ ಫಾರ್ ವಿ ಮಸ್ಟ್ ಆಲ್ವೇಸ್ ರಿಮೆಂಬರ್ their names, position and functions. ಮೇನ್ ನೇಮ್ಸ್, ಪೊಸಿಷನ್ ಆ್ಯಂಡ್ ಫಂಕ್ಷನ್ಸ್. ಓಕೆ, ಈ 8 ಭಾಗಗಳಿಂದ ಆಂಗ್ಲದಲ್ಲಿ ವಾಕ್ಯಗಳನ್ನು ಮಾಡಲಾಗುತ್ತದೆ. ಹೌದಾ, ಆದ್ದರಿಂದ ನಾವು ಅವುಗಳ ಹೆಸರುಗಳು, ಸ್ಥಾನಗಳು ಮತ್ತು ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಹೌದಾ, 8 ಭಾಗಗಳಿಂದ ಆಂಗ್ಲ ವಾಕ್ಯಗಳನ್ನು ಮಾಡಲಾಗುತ್ತದೆ. 8 ಭಾಗ ಅವು. ಹೌದಾ, ಅವು ಏನಪ್ಪ ಅಂತಂದರೆ ಹೆಸರುಗಳಾಗಿರ್ಬೋದು, ಸ್ಥಾನಗಳಾಗಿರ್ಬೋದು, ಕಾರ್ಯಗಳನ್ನು ಬೇಕು. ಸೆಕೆಂಡ್ ಏನಪ್ಪ ಅಂತಂದರೆ we use a minimum 2 parts, subject plus verb, or maximum 8 parts to form a sentence. ಓಕೆ, ನಾವು ಒಂದು ವಾಕ್ಯ ರಚಿಸಲು ಕನಿಷ್ಠ 2 ಭಾಗಗಳು, ವಿಷಯ ಪ್ಲಸ್ ಕ್ರಿಯೆ, ಅಥವಾ ಗರಿಷ್ಠ 8 ಭಾಗಗಳನ್ನು ಬಳಸುತ್ತೇವೆ. ಯಾವುದೇ ವಾಕ್ಯ ಇರಲಿ, ಆ ಒಂದು ವಾಕ್ಯದಲ್ಲಿ ಏನಪ್ಪ ಅಂತಂದರೆ 8 ಭಾಗಗಳು ನಾವು ಬಳಸ್ತೀವಿ. ನಾವು ಯಾವುದೋ ಒಂದು ವಾಕ್ಯ ರಚನೆ ಮಾಡಬೇಕಾದ್ರೆ ಕನಿಷ್ಠ 2 ಭಾಗಗಳು ಇರಬೇಕು. ಹೌದಾ, ಯಾವಪ್ಪ ಅಂದರೆ ಕನಿಷ್ಠವಾಗಿ ಬೇಕಾದ ಅಂತಂದ್ರೆ 2ರಿಂದ ನಮಗೆ ಚಾಲು ಆಗ್ತವೆ. ಹೌದಾ, 2 ಭಾಗಗಳು ಯಾವಪ್ಪ ಅಂದರೆ ಫಸ್ಟ್ ಒಂದು ವಿಷಯ ಪ್ಲಸ್ ಒಂದು ಕ್ರಿಯೆ, ಇವೆರಡು ಗೊತ್ತಿದ್ದರೆ ಒಂದು ವಾಕ್ಯ ರಚನೆ ಆಗ್ತದೆ. ಹೌದಾ, ಅಥವಾ ಗರಿಷ್ಠ 8 ಭಾಗಗಳನ್ನು ಬಳಸ್ತೀವಿ. ಹೌದಾ, ಥರ್ಡ್ ಏನಪ್ಪ ಅಂತಂದರೆ ಅಬ್ಸರ್ವ್ ಹೌ ದೀಸ್ ಪಾರ್ಟ್ಸ್ ಹ್ಯಾವ್ ಬೀನ್ ಯೂಸ್ಡ್ ಇನ್ ದ ಫಾರ್ಮೇಷನ್ ಆಫ್ ಫಾಲೋವಿಂಗ್ ಸೆಂಟೆನ್ಸಸ್. ಏನು ಅಬ್ಸರ್ವ್ ಮಾಡಬೇಕಂತ, ಈ ಭಾಗಗಳನ್ನು ಕೆಳಗಿನ ವಾಕ್ಯಗಳ ರಚನೆಗೆ ಹೇಗೆ ಬಳಸಲಾಗುತ್ತಿದೆ ಎಂಬುದನ್ನು ಗಮನಿಸಿ. ಹೌದಾ, ಈ ಭಾಗಗಳನ್ನು ಏನು ಮಾಡಬೇಕಂದ್ರೆ ಕೆಳಗಿನ ವಾಕ್ಯಗಳ ರಚನೆಗೆ ಹೇಗೆ ನಾವು ಬಳಸ್ತೀವಿ ಅಂತಕ್ಕಂಥದ್ದನ್ನು ಗಮನಿಸಬೇಕು. ಫಸ್ಟ್ ಗಮನ ಇದರಲ್ಲಿರಬೇಕು. ಹೌದಾ, ಅಬ್ಸರ್ವ್. ಓಕೆ, ಫೋರ್ತ್ ಪಾಯಿಂಟ್, ದ ಪಾರ್ಟ್ಸ್ ಮಸ್ಟ್ ಬಿ ಯೂಸ್ಡ್ ಇನ್ ಆರ್ಡರ್ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸಸ್. ಓಕೆ, ಪಾರ್ಟ್ಸ್ ಮಸ್ಟ್ ಬಿ ಯೂಸ್ಡ್ ಇನ್ ಆರ್ಡರ್. ಹೌದಾ, ಯಾವುದೇ ಪಾರ್ಟ್ಸ್ ಇರ್ಬೋದು, ಒಂದು ಆರ್ಡರ್ದಾಗ ನಾವು ಫಾಲೋ ಮಾಡಬೇಕಾಗ್ತದೆ ಟು ಮೇಕ್ ಎ ಮೀನಿಂಗ್ಫುಲ್ ಸೆಂಟೆನ್ಸ್. ಓಕೆ, ಈ ಭಾಗಗಳು ಒಂದು ಪೂರ್ಣ ವಾಕ್ಯವನ್ನು ಮಾಡುವ ಸಲುವಾಗಿ ಬಳಸಬೇಕು.
ಈ ಭಾಗಗಳನ್ನ ನಾವು ಯಾಕೆ ಬಳಸ್ತೀವಿ ಅಂತಂದರೆ ವಾಕ್ಯವನ್ನು ಅರ್ಥಪೂರ್ಣವಾಗಿ ಮಾಡುವ ಸಲುವಾಗಿ ನಾವು ಇದು ಬಳಸ್ತೀವಿ. 4th ಪಾಯಿಂಟ್. ನೆಕ್ಸ್ಟ್ ಏನಪ್ಪ ಅಂತಂದರೆ 5th ಪಾಯಿಂಟ್ ನೋಡ್ರಿ. ವಿ ಮಸ್ಟ್ ನೋ ಸಮ್ ಇಂಪಾರ್ಟೆಂಟ್ ಡಿಟೇಲ್ಸ್ ಅಬೌಟ್ ದೀಸ್ ಪಾರ್ಟ್ಸ್ ಟು ಸ್ಪೀಕ್ ಇನ್ ಇಂಗ್ಲೀಷ್ ವಿತೌಟ್ ಫಿಯರ್. ನಾವು ಭಯವಿಲ್ಲದೆ ಆಂಗ್ಲ ಮಾತನಾಡಲು ಈ ಭಾಗಗಳ ಕೆಲವು ಪ್ರಮುಖ ವಿವರಗಳನ್ನು ತಿಳಿದಿರಲೇಬೇಕು. ಯಾವಪ್ಪ ಅಂತಂದರೆ ಮೇನ್ ಇಂಪಾರ್ಟೆಂಟ್ ಭಾಗಗಳು ಯಾವಪ್ಪ ಅಂತಂದರೆ ಫಸ್ಟಾಗಿ ನೋಡ್ರಿ ಯಾವ ರೀತಿಯಾಗಿ ತಿಳಿದಿರ್ಬೇಕಂತಕ್ಕಂಥದ್ದು. ಫಸ್ಟ್ ನೌನ್ ಗೊತ್ತಿರಬೇಕು, ನಮ್ಗೆ ವರ್ಬ್ ಗೊತ್ತಿರಬೇಕು. ಯಾವುದೇ ಒಂದು ಸೆಂಟೆನ್ಸ್ ಮಾಡಬೇಕಾದ್ರೆ ಇವೆರಡು ವಾಕ್ಯ ನಮ್ಗೆ ಗೊತ್ತಿರಲೇಬೇಕು ಫಸ್ಟಾಗಿ, ಹೌದಾ? ಈಗ ನೋಡ್ರಿ ಒಂದು ಎಕ್ಸಾಂಪಲ್, ಶಿವ ರೀಡ್ಸ್, ಶಿವ ಓದುತ್ತಾನೆ. ಏನಪ್ಪ ಅಂದರೆ ಎಷ್ಟು ಪಾರ್ಟ್ಸ್ ಅವ ಇಲ್ಲಿ? 2 ಪಾರ್ಟ್ಸ್, ಹೌದಾ? 2 ಪಾರ್ಟ್ಸ್ ಇದ್ರಲ್ಲವ. ಶಿವ ರೀಡ್ಸ್ ಒಂದು ಸೆಂಟೆನ್ಸ್ ಆಯಿತು, ಹೌದಾ? ಆರ್ಡರ್ ವೈಸ್ ಅವ. ಶಿವ ರೀಡ್ಸ್, ಶಿವ ಓದುತ್ತಾನೆ. ಥರ್ಡ್ ನೋಡ್ರಿ, ಶಿವ ರೀಡ್ಸ್ ಲೌಡ್ಲಿ, ಶಿವ ಓದುತ್ತಾನೆ ಜೋರಾಗಿ. ಇದರಲ್ಲಿ ಎಷ್ಟು ಪಾರ್ಟ್ಸ್ ಅದ್ರಿ? 3 ಪಾರ್ಟ್ಸ್ ಅದು, ಹೌದಾ? ಶಿವ ರೀಡ್ಸ್ ಲೌಡ್ಲಿ, ಶಿವ ಓದುತ್ತಾನೆ ಜೋರಾಗಿ, ಥರ್ಡ್, ಹೌದಾ? ಸೆಕೆಂಡ್ ಏನಪ್ಪ ಅಂದರೆ ಸುರೇಶ್ ರೀಡ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಲೌಡ್ಲಿ, ಸುರೇಶ್ ಓದುತ್ತಾನೆ ಪ್ರಮುಖ ಅಂಕಗಳನ್ನು ಜೋರಾಗಿ, ಹೌದಾ? ಇದು ನೋಡಿ ಸೆಂಟೆನ್ಸ್ ಫಾರ್ಮೇಷನ್ ಯಾವ ರೀತಿ ಕನ್ನಡದಾಗ ಆಗ್ತದಂಥದ್ದು, ಹೌದಾ? ಕನ್ನಡದಲ್ಲಿ ಮಾಡೋಕ್ಕೆ ಹೋದರೆ ಏನಾಗ್ತದೆ ನೋಡ್ರಿ ಮೀನಿಂಗ್. ಇದೇ ಯಾವ ಥರ ಇಂಗ್ಲೀಷ್ನಾಗ ಸೆಂಟೆನ್ಸ್ ಅದ ಅದು ನಾವು ಏನಪ್ಪ ಅಂತಂದರೆ ಅನುವಾದ ಮಾಡೋಕ್ಕೆ ಹೋದೆವು ಅಂತಂದ್ರೆ ಅದು ನೋಡ್ರಿ ಯಾವ ರೀತಿ ಆಗಿರುತ್ತೆ. ಇಲ್ಲಿ ಸುರೇಶ ಓದುತ್ತಾನೆ, ಇಲ್ಲಿ ಇಂಪಾರ್ಟೆಂಟ್ ಅಂತಕ್ಕಂಥದ್ದು ಪ್ರಮುಖ ಪಾಯಿಂಟ್ಸ್, ಹೌದಾ? ಅಂಕಗಳನ್ನು. ಲೌಡ್ಲಿ ಅಂದರೆ ಜೋರಾಗಿ, ಹೌದಾ? ಇದು ನಾವು ಈಗ ಕನ್ನಡದಾಗ ನಾವು ಸುರೇಶ ಓದುತ್ತಾನೆ ಪ್ರಮುಖ ಅಂಕಗಳನ್ನು ಜೋರಾಗಿ ಈ ಥರ ಹೇಳಂಗಿಲ್ಲ. ಸುರೇಶ್ ಏನು ಮಾಡ್ತಾನೆ? ಜೋರಾಗಿ ಓದುತ್ತಾನೆ ಪ್ರಮುಖವಾದ ಅಂಕಗಳನ್ನು, ಹೌದಾ? ಇದೇ ಥರ ನೋಡ್ರಿ ಇಂಗ್ಲೀಷ್ನಲ್ಲಿ ನೌನ್ ಅಂತಂದರೆ ಹೆಸರಿಗಿರ್ತಕ್ಕಂಥದ್ದು ವರ್ಬ್ ನೋಡ್ರಿ ರೀಡ್ಸ್ ಓದುತ್ತಾನೆ, ಇದು ವರ್ಬ್. ಅಡ್ಜೆಕ್ಟಿವ್ ಅಂತಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್, ಇದು ಅಡ್ಜೆಕ್ಟಿವ್ ಆಗ್ತದೆ, ಹೌದಾ? ಅಡ್ವರ್ಬ್ ಯಾವಪ್ಪ ಅಂದರೆ ವರ್ಬಿಗೆ ಯಾವುದು ವರ್ಣನೆ ಮಾಡಿ ಹೇಳಗುತ್ತದೆ, ಅವ ಹ್ಯಾಂಗೆ ಓದುತ್ತಾನ ಅಂಬೋದು ಜೋರಾಗಿ ಅಂತಕ್ಕಂಥದ್ದು ಇದು ಅಡ್ವರ್ಬ್ ಅಂತೀವಿ. ವರ್ಬದಕ್ಕೆ ವರ್ಣನೆ ಮಾಡಾಕತ್ತದೆ ಅಡ್ವರ್ಬ್. ಅಡ್ಜೆಕ್ಟಿವ್ ಅಂತಂದರೆ ವಿಶೇಷಣ ಅದಾಗು, ಹೌದಾ? ಅಡ್ಜೆಕ್ಟಿವ್ ನೋಡ್ರಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಂಥದ್ರ ಬಗ್ಗೆ ಅಂದರೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಪ್ರಮುಖ ಅಂಕಗಳನ್ನು, ಇದು ಅಡ್ಜೆಕ್ಟಿವ್, ಹೌದಾ? ಇದು ಅಡ್ಜೆಕ್ಟಿವ್ ಯಾವುದು, ವರ್ಬ್ ಯಾವುದು, ನೌನ್ ಯಾವುದು, ಅಡ್ವರ್ಬ್ ಯಾವುದು, ಹೌದಾ? 4 ಪಾರ್ಟ್ ಕಲ್ತು ಒಂದು ಸುರೇಶ್ ರೀಡ್ಸ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಲೌಡ್ಲಿ, ಇದು 3rd ಪಾಯಿಂಟ್ ಆಯಿತು. 4th ಪಾಯಿಂಟ್ ಅಂದ್ರೆ ಸುರೇಶ್ ಆ್ಯಂಡ್ ಐ ಪ್ಲೇ ಗೇಮ್ಸ್ ಹ್ಯಾಪಿಲಿ. ಸುರೇಶ್ ಮತ್ತು ನಾನು ಸಂತೋಷದಿಂದ ಆಟವನ್ನು ಆಡುತ್ತೇವೆ, ಹೌದಾ? ಸುರೇಶ್ ಮತ್ತು ನಾನು ಸಂತೋಷದಿಂದ ಆಟವನ್ನು ಆಡುತ್ತೇವೆ. ಇಲ್ಲಿ ನೋಡ್ರಿ ಸುರೇಶ್ ಆ್ಯಂಡ್ ಐ ಪ್ಲೇ ಗೇಮ್ಸ್ ಹ್ಯಾಪಿಲಿ, ಇದು ನೌನ್ ಆಯಿತು, ಹೌದಾ? ಇಲ್ಲಿ ನೋಡಿ ಕಂಜಕ್ಷನ್ ಸೆಂಟೆನ್ಸ್, ಹೌದಾ? ಇವು 5 ಪಾರ್ಟ್ಸ್ ಅವ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿರಿ. 1 2 3, ಹೌದಾ? ಇದು 4, ಇದೊಂದು 5 ಪಾರ್ಟ್ಸ್ ಅವ ಇದರಲ್ಲಿ. ನೆಕ್ಸ್ಟ್ 5th ಒನ್ ನೋಡ್ರಿ. ವಿಜಿ ಆ್ಯಂಡ್ ಐ ಸಿಂಗ್ ಹಿಟ್ ಸಾಂಗ್ಸ್ ಮೆಲೋಡಿಯಸ್ಲಿ, ಹೌದಾ? ವಿಜಿ ಮತ್ತು ನಾನು ಪ್ರಬಲ್ಯವಾದ ಹಾಡುಗಳನ್ನು ಇಂಪಾಗಿ ಹಾಡುವೆವು. ಈ ಥರ ನೋಡ್ರಿ ಇಲ್ಲಿ 6 ಪಾರ್ಟ್ಸ್ ಅವ ಇದ್ರಾಗ, 6 ಪಾರ್ಟ್ಸ್. ಈಗ ನೆಕ್ಸ್ಟ್ ಏನಪ್ಪ ಅಂತಾರೆ 6th ಒನ್ ನೋಡ್ರಿ. ಕುಮಾರ್ ಆ್ಯಂಡ್ ಐ ಸಿಂಗ್ ದ ಹಿಟ್ ಸಾಂಗ್ಸ್ ಆಫ್ AR ರೆಹಮಾನ್ ಮೆಲೋಡಿಯಸ್ಲಿ. ನೋಡ್ರಿ ಕುಮಾರ್ ಮತ್ತು ನಾನು AR ರೆಹಮಾನ್ರವರ ಪ್ರಬಲ್ಯವಾದ ಹಾಡುಗಳನ್ನು ಇಂಪಾಗಿ ಹಾಡುವೆವು ಅಂತ ಅರ್ಥಕ್ಕಂಥದ್ದು. ಕುಮಾರ್ ಮತ್ತು ನಾವೇನಪ್ಪ ಅಂದರೆ AR ರೆಹಮಾನ್ರವರ ಪ್ರಬಲ್ಯವಾದ ಹಾಡುಗಳನ್ನು ಇಂಪಾಗಿ ಹಾಡ್ತೀವಿ ಅಂತಕ್ಕಂಥ. ಇಲ್ಲಿ ಎಷ್ಟು ಪಾಠ ಅಂತಂದರೆ 7 ಪಾರ್ಟ್ಸ್ ಅದು. ರೆಹಮಾನ್ ಕುಮಾರ್ ಆ್ಯಂಡ್ ಐ ಸಿಂಗ್ ದ ಹಿಟ್ ಸಾಂಗ್ಸ್ ಆಫ್ AR ರೆಹಮಾನ್ ಮೆಲೋಡಿಯಸ್ಲಿ. ನೋಡ್ರಿ ಇಲ್ಲಿ ಏನಪ್ಪ ಅಂತಕ್ಕಂಥ 8 ಪಾರ್ಟ್ಸ್ ಪೂರಾ ಬಾದ. ಇಲ್ಲಿ 8 ಪಾರ್ಟ್ಸ್ ಬಂದು ನೋಡ್ರಿ 8 ಪಾರ್ಟ್ಸ್ ಅವ ಇದರಲ್ಲಿ, ಹೌದಾ? ಅಂತಕ್ಕ ಎಷ್ಟು 8 ಪಾರ್ಟ್ಸ್ ಇದರಲ್ಲಿ ಅವ. ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಇರ್ತಕ್ಕಂಥ 8 ಪಾರ್ಟ್ಸ್ಗಳು ಈ ಸೆಂಟೆನ್ಸಲ್ಲಿ ಅದಾವ, ಹೌದಾ? ಎನ್ ಅಂತಂದರೆ ನೌನ್ ಅಂತ ತಿಳ್ಕೊರಿ, ವಿ ಅಂದರೆ ವರ್ಬ್, ADV ಅಂತಂದರೆ ಅಡ್ವರ್ಬ್ ಅಂತ ತಿಳ್ಕೊಬೇಕು, ADJ ಅಂತಂದರೆ ಅಡ್ಜೆಕ್ಟಿವ್ ಅಂತಂಗ, CON ಅಂದರೆ ಕಂಜಕ್ಷನ್, PRO ಅಂದರೆ ಪ್ರೊನೌನ್, ಅದು ಪ್ರೊನೌನ್ ನೆನಪಿರಲಿ. PRE ಅಂದರೆ ಪ್ರಿಪೋಸಿಷನ್, PRE ಬಂದರೆ ಪ್ರಿಪೋಸಿಷನ್, PRO ಅಂತ ಪ್ರೊನೌನ್ ಅಂದಂಗೆ. INT ಅಂತಂದರೆ ಇಂಟರ್ಜೆಕ್ಷನ್ ಅಂತಂಗೆ.
ಹೌದಾ? ಅಂದರೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸದಾ ನೋಟಿಫೈ ಆಗಿರಬೇಕಂದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡುವುದರ ಮುಖಾಂತರ ಸದಾ ನೋಟಿಫೈ ಆಗಿರಿ ಅಂತ ಹೇಳ್ತಾ, ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದಾ? ಇಲ್ಲಿಗೆ ಏನಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್ ಬಾಯ್.